ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ಬ್ಲಾಗ್. ಇವತ್ತು ನಾನು ಬ್ರೋಕೊಲಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಇದು ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಒಂದು ಬ್ರೋಕೊಲಿಯಷ್ಟು ಅದ್ರ ಹೂವು ಎಲ್ಲ ಕಟ್ ಮಾಡಿಕೊಂಡು ಬಿಸಿನೀರು ಉಪ್ಪಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಹಾಗೂ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊತಿದ್ದೀನಿ. ಒಂದು ದೊಡ್ಡ ಕ್ಯಾರೆಟ್ನ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ನಾನು ನೆಕ್ಸ್ಟು ಇದನ್ನೆಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಹಾಗೇ ಹೆಚ್ಕೊತಾ ಇದ್ದೀನಿ ಸಣ್ಣಗೆ. 1 ಗ್ಲಾಸಷ್ಟು ಬಾಸ್ಮತಿ ರೈಸ್ನ ಅರ್ಧ ಗಂಟೆ ನೆನೆ ಹಾಕಿದ್ದೀನಿ. ಫಸ್ಟ್ ಅನ್ನ ಮಾಡ್ಕೊಂಬಿಡೋಣ. ಅಷ್ಟರಲ್ಲಿ 10 ನಿಮಿಷ ನೆನೆಸಿರೋ ಅಂಥ ಬ್ರೋಕೊಲಿನ ಫೈನಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ದಪ್ಪಗೆ ಬೇಕಾದರೆ ನೀವು ಹಾಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ಹಾಗೂ ಒಂದು ಸ್ವಲ್ಪ ಮಶ್ರೂಮ್ ಹಾಕ್ತಾಯಿದ್ದೀನಿ. ಮಶ್ರೂಮ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಹಾಗೂ ಟೇಸ್ಟ್ ಚೆನ್ನಾಗಾಗುತ್ತೆ. ಇದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಈಗ ಒಂದು ಕುಟಾಣಿಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೂ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಿಟ್ಕೋಬೇಕು. ಈಗ ಒಂದು ಬಾಣಲಿ ಇಟ್ಕೊಂಡು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಕುಟ್ಟಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 10 ಸೆಕೆಂಡ್ ಅಷ್ಟೇ ಹುರ್ಕೋಬೇಕು. ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಇವಾಗ ಈರುಳ್ಳಿ ಎಲ್ಲ ಟ್ರಾನ್ಸ್ಪೆರೆಂಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಇದಕ್ಕೆ ನಾನು ಚಾಪ್ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾರೆಟ್ ಹಾಗೂ ಬ್ರೋಕೊಲಿ ಹಾಕೋತಾ ಇದ್ದೀನಿ. ನೋಡಿ, ಹೀಗೆ ಸಣ್ಣಗೆ ಚಾಪ್ ಮಾಡೋದ್ರಿಂದ ಮಕ್ಕಳಿಗೆ ಗೊತ್ತೇ ಆಗಲ್ಲ, ಆರಾಮಾಗಿ ವೆಜಿಟೇಬಲ್ಸ್ ಎಲ್ಲನೂ ತಿನ್ಕೋತಾರೆ. ಹಾಗೂ ಮಶ್ರೂಮ್ ಹಾಕಿಬಿಟ್ಟು ಇದನ್ನೆಲ್ಲ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಜಾಸ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ, ಯಾಕೆಂದರೆ ಎಲ್ಲ ಸಣ್ಣಗೆ ಚಾಪ್ ಮಾಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ಮಶ್ರೂಮ್ ಸ್ವಲ್ಪ ನೀರು ಬಿಡುತ್ತೆ. ಸೊ ಆವಾಗ ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಹುರ್ಕೊಳ್ಳಿ. ಈಗ ಅನ್ನ ಮಾಡಿಟ್ಕೊಂಡಿರೋದನ್ನು ಹಾಕೊತಾ ಇದ್ದೀನಿ. ನೋಡಿ, ಬಾಸ್ಮತಿ ರೈಸಲ್ಲಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಬಾಸ್ಮತಿ ರೈಸ್ ಹಾಕೋದ್ರಿಂದ 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಿದ್ದೀನಿ. ಹಾಗೂ 2 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಬೇಯೋದಕ್ಕೆ ಬಿಡಿ. ಚೆನ್ನಾಗಿ ಅವಾಗ ಅನ್ನ ಎಲ್ಲ ಬಿಸಿಯಾಗಿ ರುಚಿನೂ ಇಳ್ಕೊಳ್ಳುತ್ತೆ. ಈಗ ನೋಡಿ, ಬಿಸಿಯಾಗಿರೋ ಫ್ರೈಡ್ ರೈಸು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಇದನ್ನು ಡಬ್ಬಿಗೆಲ್ಲ ಕಟ್ಟೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.